ಎಲ್ಲರಿಗೂ ಮತ್ತೊಂದು ಸ್ಕೂಟರ್ ವ್ಲಾಗರ್ ಮೋಟೋ ವ್ಲಾಗ್ ಏನಾದರೂ ಇಟ್ಕೊಳ್ಳಿ ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಕು ಆ್ಯಂಡ್ ಟು ಬಿ ವೆರಿ ಆನೆಸ್ಟ್ ಇದನ್ನು ತುಂಬ ಜನ ಆಡ್ಕೋತಾರೆ ಈ ಥರ ಮಾಡೋರನ್ನ. ಲೈಕ್ ಯೂಶಲಿ ನೀವು ನೋಡ್ತೀರಾ ದಟ್ ಒಂದು ಹಿಮಾಲಯನ್ ತೊಗೊಳೋದು ಏನಕ್ಕಪ್ಪ, ಮೇನ್ಲಿ ಇಟ್ ಈಸ್ ಮೆಂಟ್ ಫಾರ್ ರೈಡಿಂಗ್ ಇನ್ ಆಫ್ ರೋಡ್ ಸಿನಾರಿಯೋ. ಟು ಬಿ ಆನೆಸ್ಟ್ ಇಟ್ ಶುಡ್ ಬಿ ರಿಡನ್ ಮೋಸ್ಟ್ಲಿ ಫಾರ್ ಟೂರಿಂಗು, ಬಟ್ ಎಸ್ ಆಫ್ ರೋಡ್ ಸಿನಾರಿಯೋದಲ್ಲೂ ಓಡಿಸ್ಬೋದು. ಬಟ್ ನೀವು ಸಡನ್ನಾಗಿ ಒಬ್ಬ ಹಿಮಾಲಯನ್ ರೈಡರ್ನ ಸಿಟಿಯಲ್ಲಿ ಓಡಿಸೋದು ನೋಡಿ ಆ್ಯಂಡ್ ಅವ್ನು ಕೇಳಿದಾಗಲೂ ಅವ್ನ ಮೇನ್ ಪರ್ಪಸ್ ಬಂದು ಸಿಟಿ ಅಂತಲೇ ಹೇಳಿದಾಗ ನೀವು ಅವನಿಗೆ ಮಜಾಕ್ ಮಾಡ್ತೀರಾ. ಎಸ್ಪೆಷಲಿ ನೀವು ಸ್ವಲ್ಪ ಈ ಮೋಟರ್ ಸೈಕಲಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರಾ ಅಂದರೆ ಸೊ ನಿಮ್ಮದು ಮೈಂಡಲ್ಲಿ ಈ ಪ್ರಶ್ನೆ ಇರುತ್ತೆ, ಯಾಕೆ ಇವನು ಈ ಥರ ಮಾಡ್ತಾ ಇದ್ದಾನೆ ಅಂತ. ಸೊ ಇವತ್ತು ಅದರದ್ದೇ ಉತ್ತರ ಕೊಡೋಕ್ಕೆ ನಾನು ಈ ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಂತ ಅನಿಸ್ತು. ದ್ಯಾಟ್ ಈಸ್ ಬೇಸಿಕಲಿ ದ ಮೋಟರ್ ಸೈಕಲ್ ಪ್ರೊಜೆಕ್ಷನ್ ವರ್ಸಸ್ ದ ಆ್ಯಕ್ಚುಯಲ್ ಯೂಸ್ ಕೇಸ್. ಅಂದರೆ ದ ಮ್ಯಾನುಫ್ಯಾಕ್ಚರರು ಈ ಮೋಟರ್ ಸೈಕಲನ್ನು ಈ ಥರ ಯೂಸ್ ಮಾಡಿ ಅಂತ ಹೇಳಿರ್ತಾರೆ, ಆರ್ ಮೇ ಬಿ ನಮ್ಮ ಥರ ಇನ್ಫ್ಲುಯೆನ್ಸರ್ಸು ಹೇಳಿರ್ತಾರೆ ದಟ್ ಈ ಮೋಟರ್ ಸೈಕಲ್ನ ಈ ಥರ ಯೂಸ್ ಮಾಡಬೇಕಂತ. ಬಟ್ ಆ್ಯಕ್ಚುಲಿ ಅದರದ್ದು ಯೂಸ್ ಕೇಸ್ ಬಂದು ಡಿಫ್ರೆಂಟಾಗಿ ಜನ ಆರ್ ಬೇಸಿಕಲಿ ದ ರೈಡರ್ ಯೂಸ್ ಮಾಡ್ತಿರ್ತಾನೆ ದ ಆ್ಯಕ್ಚುಯಲ್ ಯೂಸ್ ಕೇಸ್. ಸೊ ಯಾಕೆ ಈ ಥರ ಆಗುತ್ತೆ ಅಂತ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ಲಿ ಮ್ಯಾನುಫ್ಯಾಕ್ಚರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಣ ಯಾಕೆ ಈ ಥರ ಆಗುತ್ತೆ, ವೈ ದ ಪ್ರೊಜೆಕ್ಷನ್ ಆ ಥರ ಇರುತ್ತೆ ಅಂತ. ಸೊ ಸಿ ಫಸ್ಟ್ಲಿ ದ ಜನರಲ್ ಪರ್ಪಸ್ ಮೋಟರ್ ಸೈಕಲ್ಲು ಆರ್ ನಿಮ್ಮ ಕಮ್ಯೂಟರ್ಸು ಆರ್ ವಾಟ್ ಎವರ್ ಯು ಕ್ಯಾನ್ ಸಿ ಬೇಸಿಕಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಮೋಟರ್ ಸೈಕಲ್ಲು ಅದರದ್ದು ಏನೋ ಒಂದು ಸ್ಪೆಷಲ್ ಯೂಸ್ ಕೇಸ್ ಅಂತ ಇರಲ್ಲ. ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಎನಿಥಿಂಗ್. ಆ್ಯಕ್ಚುಲಿ ದ ಆಲ್ ಪರ್ಪಸ್ ಮೋಟರ್ ಸೈಕಲ್, ದ ಡೂ ಆಲ್ ಮೋಟರ್ ಸೈಕಲ್ ಅಂತ ಹೇಳ್ತೀವಿ ನೋಡಿ, ಅದು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಮ್ಮದು ನಾರ್ಮಲ್ ಮೋಟರ್ ಸೈಕಲೇ, ನಿಮ್ಮದು ಸ್ಪ್ಲೆಂಡರ್ ಆಗಿರಲಿ ಆರ್ ಈವನ್ ಟು ಬಿ ಆನೆಸ್ಟ್ ಪಲ್ಸರ್ಸು ಅಪಾಚೆಸು ವಿಚ್ ಯು ವುಡ್ ಹ್ಯಾವ್ ಸೀನ್ ಪೀಪಲ್ ಯೂಸಿಂಗ್ ಇಟ್ ಫಾರ್ ಡಿಫ್ರೆಂಟ್ ಪರ್ಪಸ್ಸು. ಅದಕ್ಕೇನು ಸ್ಪೆಸಿಫಿಕ್ ಪರ್ಪಸ್ ಅಂತ ಏನೂ ಇರಲ್ಲ. ಸೊ ಈ ಥರ ಮೋಟರ್ ಸೈಕಲ್ ಇರುತ್ತೆ ನೋಡಿ. ಸೊ ಇದನ್ನು ಬೇಸಿಕಲಿ ಮ್ಯಾನುಫ್ಯಾಕ್ಚರ್ಸು ಐ ವುಡ್ ಸೇ ಎಸ್ ಮಾರ್ಕೆಟಿಂಗ್ ಮಾಡ್ತಾರೆ, ಮಾಡೋದೇ ಇಲ್ಲ ಅಂತಲ್ಲ, ಬಟ್ ಅವ್ರದ್ದು ಮಾರ್ಕೆಟಿಂಗಲ್ಲಿ ನೀವು ನೋಡ್ಬೋದು ಯಾವತ್ತೂ ಅವರು ಅನ್ನೆಸೆಸರಿ ಆರ್ ರಾಂಗ್ ಪ್ರೊಜೆಕ್ಷನ್ ಯಾವತ್ತೂ ಮಾಡಲ್ಲ. ಆ್ಯಕ್ಚುಲಿ ಆ ಮೋಟರ್ ಸೈಕಲ್ ಏನು ಮೆಂಟ್ ಆಗಿರುತ್ತೆ ಟು ಬಿ ಆನೆಸ್ಟ್ ದಟ್ ಈಸ್ ಬೇಸಿಕಲಿ ಜನರಲ್ ಪರ್ಪಸ್ ಅಂತಲೇ ಹೇಳ್ತಾರೆ ಆಲ್ಮೋಸ್ಟು. ಆ್ಯಂಡ್ ಮೋಸ್ಟ್ಲಿ ಐ ನೋ ಸ್ವಲ್ಪ ಸ್ಪೆಕ್ಶೀಟಲ್ಲಿ ಸಮಥಿಂಗ್ ಸ್ಪೆಷಲ್ ಕೊಡುತ್ತೆ, ಮೇ ಬಿ ಸಿ ವೈಸ್ ಸ್ವಲ್ಪ ಜಾಸ್ತಿ ಇರ್ಬೋದು ಆರ್ ಪವರ್ ವೈಸ್ ಜಾಸ್ತಿ ಇರುತ್ತೆ. ಆಲ್ ದೋಸ್ ಥಿಂಗ್ಸ್ ಆಬ್ವಿಯಸ್ಲಿ ಒಂದು ಜನರಲ್ ಪರ್ಪಸ್ ಮೋಟರ್ ಸೈಕಲ್ ಅದೇ ಅಲ್ತಾನೆ ಇರೋ, ನೀವು ಲೈಕ್ ಸ್ಪೆಸಿಫಿಕೇಷನ್ ವೈಸ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಪ್ರೈಸಿಂಗ್, ಬಿಕಾಸ್ ಇಲ್ಲಿ ಮಾರ್ಜಿನ್ಸ್ ತುಂಬಾ ಹೈ ಇರುತ್ತೆ. ಸೊ ನಿಮಗೆ ಈವನ್ ನೀವು ಒಂದು 2,000 ಜಾಸ್ತಿ ಇದೆ ಅಂದರೆ ಒಂದು ಮೋಟರ್ ಸೈಕಲ್ ಜನ ಆ ಕಡೆ ಈ ಕಡೆ ನೋಡ್ತಾರೆ ವೆದರ್ ಐ ಶುಡ್ ಬೈ ದಿಸ್ ಆರ್ ಇನ್ನೊಂದು ಮೋಟರ್ ಸೈಕಲ್ ತೊಗೋಬೋದು ಅಂತ. ಸೊ ಅದಕ್ಕೆ ನೀವು ನೋಡ್ಬೋದು ಬಜಾಜ್ದು ಹೈಯೆಸ್ಟ್ ಸೇಲ್ಸ್ ಇರುತ್ತೆ ಜನರಲಿ ಮೋಟರ್ ಸೈಕಲ್ ರಿಲೇಟೆಡು, ಬಿಕಾಸ್ ಅವ್ರ ಹತ್ರ ಸಖತ್ತು ವೆರೈಟಿ ಇದೆ, ಎಲ್ಲ ಥರ ಸಿ ಸಿ ಇದೆ ಅವ್ರ ಹತ್ರ. 100, 125, 150, 180 ಎಲ್ಲ ಸಿ ಸಿ ಮೋಟರ್ ಸೈಕಲ್ ಅವ್ರ ಹತ್ರ ಇದೆ. ಸೊ ಬಿಕಾಸ್ ಆಫ್ ದಟ್ ಅವ್ರಿಗೆ ತುಂಬ ಸೇಲ್ ಆಗುತ್ತೆ. ಸೊ ಬೇಸಿಕಲಿ ಸೊ ಈ ಥರ ಮೋಟರ್ ಸೈಕಲಲ್ಲಿ ಮ್ಯಾನುಫ್ಯಾಕ್ಚರ್ ಜಾಸ್ತಿ ಎಫರ್ಟ್ ಹಾಕಲ್ಲ, ಬಟ್ ಎಸ್ ಅವನು ಮಾರ್ಜಿನ್ಸಲ್ಲಿ ಪ್ಲೇ ಮಾಡ್ತಾರೆ. ಬೇಸಿಕಲಿ ಅವರು ಒಳ್ಳೆ ಮಾರ್ಜಿನ್ ಕೊಡೋಕೆ ನೋಡ್ತಾರೆ. ಪಾರ್ಟ್ಸ್ದು ಅವೈಲಬಿಲಿಟಿ ಚೆನ್ನಾಗಿರುತ್ತೆ, ಸರ್ವಿಸ್ ಸೆಂಟರ್ ಅವೈಲಬಿಲಿಟಿ ಚೆನ್ನಾಗಿರುತ್ತೆ, ಅವ್ರ ಸರ್ವಿಸ್ ಕಾಸ್ಟ್ ತುಂಬ ಕಮ್ಮಿ ಇರುತ್ತೆ, ಆರ್ ಬೇಸಿಕಲಿ ದ ಮೋಸ್ಟ್ ಇಂಪಾರ್ಟೆಂಟ್ ದ ಫ್ಯೂಲ್ ಕಾಸ್ಟ್ ಆರ್ ದ ಮೈಲೇಜ್ ಸಖತ್ತಾಗಿರುತ್ತೆ ಅದರಲ್ಲಿ. ಸೊ ಆ ಥರ ನೋಡ್ತಾರೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಒಂದು ಜನರಲ್ ಮೋಟರ್ ಸೈಕಲ್ ಓನರು ಇದನ್ನೇ ನೋಡಬೇಕಾಗಿರೋದು. ಸೊ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು, ಚೀಪಾಗಿರುತ್ತಾ, ಪಾರ್ಟ್ಸ್ ಅವೈಲಿಟಿ ಚೆನ್ನಾಗಿರುತ್ತಾ, ಇದೆಲ್ಲ ಮೋರ್ ಇಂಪಾರ್ಟೆಂಟು. ಮೆನಿ ಟೈಮ್ಸ್ ನನಗೆ ಏನು ಅನಿಸುತ್ತೆ ಗೊತ್ತಾ, ನಿಜ ಹೇಳಬೇಕಂದ್ರೆ ಇವರೇ ರಿಯಲ್ ಮೋಟರ್ ಸೈಕ್ಲಿಸ್ಟ್ ಅಂತ ಅನಿಸುತ್ತೆ ಕಂಪೇರ್ ಟು ಪೀಪಲ್ ಹೂ ಓನ್ ಬಿಗ್ ಮೋಟರ್ ಸೈಕಲ್. ಬಿಕಾಸ್ ಬಿಗ್ ಮೋಟರ್ ಸೈಕಲ್ ಓನರ್ಸ್ ಇದ್ದಾರಲ್ವ, ಅವ್ರಿಗೆ ಎಸ್ ಟು ಅನ್ ಎಕ್ಸ್ಟೆಂಟ್ ನಾಲೆಜ್ ಇರುತ್ತೆ, ತುಂಬ ಹೈ ಲೆವೆಲ್ ನಾಲೆಜ್ ಎಲ್ಲ ಇರುತ್ತೆ, ಬಟ್ ಮೇಂಟೆನೆನ್ಸ್ ವಿಚಾರ ಅವ್ರ ಬೇಸಿಕಲಿ ಯಾವ ಥರ ಅವ್ರದ್ದು ಮಾರ್ಜಿನಲ್ಲಿ ಪ್ಲೇ ಮಾಡಬೇಕಂತ ಈ ಥರ ಜನರಿಗೆ ಜಾಸ್ತಿ ಇರ್ತಾನೆ. ರೀಸೆಂಟ್ಲಿ ಒಂದು NS 200 ಓನರ್ ಜೊತೆ ಮಾತಾಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಸರ್ವಿಸ್ ಸೆಂಟರ್ಗೆ ಹೋದಾಗ, ಟ್ರಾಂಪ್ ಸರ್ವಿಸ್ ಸೆಂಟರ್ ಅವ್ರ ಹತ್ರ NS 200 ಇತ್ತು. ಸೊ ಅವರಿಂದ ತುಂಬ ಕಲಿಯೋದು ನಮಗೆ ಸಿಗುತ್ತೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ಅ ರೈಡರು ಜಸ್ಟ್ ಬಿಕಾಸ್ ಈಸ್ ಓನಿಂಗ್ ಅ ಸ್ಮಾಲ್ ಮೋಟರ್ ಸೈಕಲ್. ಅವರಿಂದ ತುಂಬ ಕಲಿಯೋದಿರುತ್ತೆ ವಿಚ್ ಮೇ ಬಿ ನಮ್ಗೆ ಯೂಸ್ ಆಗುತ್ತೆ. ನಮಗೆ ಮೇ ಬಿ ದ ಟೆಕ್ನಿಕ್ಯಾಲಿಟಿ, ದ ಫಿಸಿಕ್ಸ್ ಎಲ್ಲ ನಮಗೆ ಬೆಟರ್ ಗೊತ್ತಿರುತ್ತೆ ಅವ್ರಿಗಿಂತ, ಬಟ್ ಅವ್ರಿಗೆ ದ ರಿಯಲ್ ಲೈಫ್ ಯೂಸ್ ಕೇಸಸ್ಸು ಲೈಕ್ ಇನ್ ಕೇಸ್ ಪಾರ್ಟ್ಸ್ ಏನಾದರೂ ಡ್ಯಾಮೇಜ್ ಆದರೆ ಏನು ಮಾಡಬೇಕು, ಆಲ್ ದೋಸ್ ಥಿಂಗ್ಸ್ ಅವ್ರಿಗೆ ಸ್ವಲ್ಪ ಬೆಟರ್ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಎಷ್ಟು ಪ್ರೈಸಿಂಗ್ ಇರಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಗ್ಗೆ. ಸೊ ಎಸ್ ಸಮಥಿಂಗ್ ಅವರಿಂದ ಕಲಿಯೋದಿದೆ. ಎನಿವೆ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ಕು. ಸೊ ಈ ಜನರಲ್ ಪರ್ಪಸ್ ಮೋಟರ್ ಸೈಕಲಲ್ಲಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸೊ ಯು ವಿಲ್ ಬಿ ವೆರಿ ಮಚ್ ಅವೇರು, ಕಸ್ಟಮರು ತುಂಬ ಅವೇರ್ ಆಗಿರ್ತಾನೆ. ಸೊ ದಟ್ ಈಸ್ ದ ಪಾಯಿಂಟ್. ಅವ್ನಿಗೆ ಎಕ್ಸಾಕ್ಟ್ಲಿ ಗೊತ್ತು ಅವ್ನು ಏನಕ್ಕೆ ಈ ಮೋಟರ್ ಸೈಕಲ್ ತೊಗೋತಾ ಇದ್ದಾನೆ ಅಂತ. ಸೊ ಮೋಸ್ಟ್ಲಿ ಅವನು ಯುಟಿಲಿಟೇರಿಯನ್ ಪರ್ಪಸ್ಸು ಪಾಯಿಂಟ್ A to ಪಾಯಿಂಟ್ B ತೊಗೋತಾ ಇದ್ದಾನೆ. ಬಟ್ ಎಸ್ ಅವ್ನಿಗೆ ಸ್ವಲ್ಪ ಆಸ್ಪಿರೇಷನಲ್ ಇದ್ರೂ ದಿಸ್ ಜನರಲ್ ಪರ್ಪಸ್ ಮೋಟರ್ ಸೈಕಲಲ್ಲಿ ಅವ್ನಿಗೆ ಅಷ್ಟು ಕನ್ಫ್ಯೂಷನ್ ಇರಲ್ಲ, ವೀಟ್ ಈವನ್ ದ ಪಲ್ಸರು ಆರ್ ಅಪಾಚೆಸ್ಸು. ಸೊ ನಾವು ಲೆಟ್ಸ್ ಕಮ್ ಟು ದ ಸ್ಪೆಷಲ್ ಪರ್ಪಸ್ ಮೋಟರ್ ಸೈಕಲು.
ಆರ್ ಸಮಥಿಂಗ್ ವೇರ್ ಅ ಮೋಟರ್ ಸೈಕಲ್ ಡಸ್ ಸಮಥಿಂಗ್ ಅಮೇಝಿಂಗು. ಸೊ ನಿಮಗೆ ಸ್ಟಾರ್ಟ್ ಮಾಡೋದ್ರೆ R15 MT15 ಈ ಮೋಟರ್ ಸೈಕಲ್ ಆಗಿರಲಿ, ಎಕ್ಸ್ಪಲ್ಸ್ ಆಗಿರಲಿ, ನಿಮ್ಮದು RTX 300 ಆಗಿರಲಿ, ಹಿಮಾಲಯನ್ ಆಗಿರಲಿ, ಇಂಟರ್ಸೆಪ್ಟರ್ ಆಗಿರಲಿ, ಇದೆಲ್ಲ ನಿಮ್ಮದು ಸ್ಪೆಷಲ್ ಪರ್ಪಸ್ ಮೋಟರ್ ಸೈಕಲು. ಇಟ್ ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಯುವರ್ ಸ್ಪೆಷಲ್ ನೀಡ್ಸು. ಸೊ ಆ ಸ್ಪೆಷಲ್ ನೀಡ್ಸ್ ಏನು ಅಂತ ಡಿಟರ್ಮಿನ್ ಮಾಡೋದು ಯಾರು ಫಸ್ಟ್ ಆಫ್ ಆಲು? ಸೊ ಅದನ್ನು ಡಿಟರ್ಮಿನ್ ಮಾಡೋದು ಆಬ್ವಿಯಸ್ಲಿ ದ ಮ್ಯಾನುಫ್ಯಾಕ್ಚರ್ ಫಸ್ಟು. ಎಸ್, ನಾವು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಮ್ಗೆ ಗೊತ್ತಾಗುತ್ತೆ, ಬಟ್ ಮೇ ಬಿ ಎಕ್ಸ್ಪೀರಿಯನ್ಸ್ ರೈಡರ್ ಗೊತ್ತಾಗುತ್ತೆ. ಬಟ್ ಮೋಸ್ಟ್ಲಿ ಫಾರ್ ಬಿಗಿನರ್ಸ್ ಆ್ಯಂಡ್ ಈವನ್ ಇಂಟರ್ಮೀಡಿಯೇಟ್ ರೈಡರ್ಸ್ಗೆ ಅದರ ಪ್ರೊಜೆಕ್ಷನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಅನ್ಲೆಸ್ ಯು ಆರ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಇನ್ ಸ್ಪೆಸಿಫಿಕ್ ಸೆಟ್ ಆಫ್ ಮೋಟರ್ ಸೈಕಲ್, ಅಡ್ವೆಂಚರ್ ಮೋಟರ್ ಸೈಕಲ್ ಆಗಿರಲಿ ಆರ್ ಫುಲಿ ಫೇಡ್ ಮೋಟರ್ ಸೈಕಲ್ ಆಗಿರಲಿ, ಅಲ್ಲಿ ತನಕ ನಿಮಗೆ ಗೊತ್ತಾಗಲ್ಲ ಯಾವ ಥರ ಯೂಸ್ ಮಾಡಬೇಕಂತ. ಸೊ ಅಂಥವ್ರಿಗೆ ದ ಪ್ರೊಜೆಕ್ಷನ್ ಇಟ್ ಸೆಲ್ಫ್ ಇಸ್ ದ ಮೇನ್ ಥಿಂಗು. ಸೊ ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಯಾವ ಥರ ಪ್ರೊಜೆಕ್ಷನ್ ಮಾಡ್ತಾನೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಯಾಕೆ ಈ ಥರ ಪ್ರೊಜೆಕ್ಷನ್ ಆಗುತ್ತೆ. ಸಿ, ಫಸ್ಟ್ ಆಫ್ ಆಲ್ ಮ್ಯಾನುಫ್ಯಾಕ್ಚರರ್ಗೆ ಹೆವಿ ಪ್ರೆಷರ್ ಇರ್ತದೆ ಸೇಲ್ಸ್ ಮಾಡೋಕ್ಕೆ. ಬಿಕಾಸ್ ಆಸ್ ಐ ಟೋಲ್ಡ್ ಯು, ಜನರಲ್ ಪರ್ಪಸ್ ಮೋಟರ್ ಸೈಕಲ್ನ ಸೆಲ್ ಮಾಡೋದು ಈಸಿ. ಬಿಕಾಸ್ ಕಸ್ಟಮರ್ ತುಂಬ ಅವೇರ್ ಆಗಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಎಕ್ಸಾಕ್ಟ್ಲಿ ಹಿ ನೋಸ್ ವಾಟ್ ಟು ಬೈ. ಎಸ್, ಮೇ ಬಿ ಆ ಬಿಗಿನರ್ ರೈಡರ್ ಗೊತ್ತಿರಲ್ಲ, ಅವನು ಬಕ್ರ ಥರನೇ ಇರ್ತಾನೆ. ಬಟ್ ಮೋಸ್ಟ್ಲಿ ಐ ವುಡ್ ಸೇ ಮೆಜಾರಿಟಿ ಪೀಪಲ್ಗೆ ಅವೇರ್ನೆಸ್ ಇರುತ್ತೆ ಮೋಟರ್ ಸೈಕಲ್ ಯಾವ ಥರ ತೊಗೋಬೇಕಂತ. ಬಟ್ ಈ ಸ್ಪೆಷಲ್ ಮೋಟರ್ ಸೈಕಲ್ ಪ್ರಾಬ್ಲಮ್ ಏನಂದರೆ ಜನರಿಗೆ ಅವೇರ್ನೆಸ್ ಇರಲ್ಲ, ಯಾವ ಥರ ಬೈ ಮಾಡಬೇಕಂತ ಗೊತ್ತಿರಲ್ಲ. ಸೊ ಅವ್ರಿಗೆ ಕರೆಕ್ಟ್ ಪ್ರೊಜೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ಕೇಸಲ್ಲಿ ಏನು ಮಾಡ್ತಾನಂದರೆ ದ ಮ್ಯಾನುಫ್ಯಾಕ್ಚರರು, he always tries to highlight the special ability of the motorcycle. So special ability ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಆಫ್ ರೋಡ್ ಮೋಟರ್ ಸೈಕಲ್ ಆರ್ ಬೇಸಿಕಲಿ ಅಡ್ವೆಂಚರ್ ಮೋಟರ್ ಸೈಕಲ್ ಯಾವ ಥರ ಆಫ್ ರೋಡಲ್ಲಿ ರೈಡ್ ಮಾಡ್ಬೋದು, ದಟ್ ಈಸ್ ದ ಸ್ಪೆಷಲ್ ಎಬಿಲಿಟಿ. ಎಸ್, ಅದನ್ನು ಟೂರಿಂಗು ಮಾಡ್ಬೋದು, ಆಲ್ ದೋಸ್ ಥಿಂಗ್ಸ್ ಇರುತ್ತೆ. ಬಟ್ ಜನರಲ್ ಪರ್ಪಸ್ ಥರ ಕಾಣಬಾರ್ದು, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆನಾ? ಅಂದರೆ ಈ ಸಿಟಿಯಲ್ಲೂ ಓಡಿಸ್ಬೋದು, ಅದನ್ನೆಲ್ಲ ಹೇಳ್ಕೊಂಡು ಅವ್ನಿಗೇನು ಪ್ರಯೋಜನ? ಅವ್ನಿಗೆ ದ ಮೇನ್ ಸ್ಪೆಷಲ್ ಎಬಿಲಿಟಿ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದಿರುತ್ತೆ. ಸೊ ಒಂದು ಕ್ರೂಸರ್ ಮೋಟರ್ ಸೈಕಲ್ನ ನೀವು ಎಲ್ಲಿ ಯೂಸ್ ಮಾಡ್ತೀರಾ? ಆಬ್ವಿಯಸ್ಲಿ ಒಂದು ಹೈವೇಸು. ಸೊ ಆಬ್ವಿಯಸ್ಲಿ ಅವ್ನು ಆ್ಯಡ್ಸಲ್ಲಿ ಅವನು ಹೈವೇಲಿ ಯಾವ ಥರ ರೈಡ್ ಮಾಡ್ತಾರೋ ಅದನ್ನು ತೋರಿಸ್ತಾನೆ. ಸೆಕೆಂಡ್ ಬಂದುಬಿಟ್ಟು ಆ ಮೋಟರ್ ಸೈಕಲ್ಲು ಆ ಸ್ಪೆಷಲ್ ಅಬಿಲಿಟಿ ಇಟ್ಕೋಬೇಕು ಅಂದರೆ ಅದರದ್ದು ಸ್ಪೆಷಲ್ ಕೇಪಬಿಲಿಟಿ ಏನು ಅಂದರೆ, ಬೇಸಿಕಲಿ ಒಂದು ಅಡ್ವೆಂಚರ್ ಬೈಕು ಆ ಆಫ್ ರೋಡಲ್ಲಿ ಮಾಡಬೇಕಾದ್ರೆ ವಾಟ್ ಯು ಆರ್ ಲುಕಿಂಗ್ ಎಟ್, ಅದು ಆರಾಮಾಗಿ ದೋಸ್ ಬ್ಯಾಡ್ ರೋಡ್ಸು ಆರ್ ದೋಸ್ ಆಫ್ ರೋಡ್ ಕಂಡೀಷನಲ್ಲಿ ನೀವು ಆರಾಮಾಗಿ ಹಾರಿಸ್ಕೊಂಡು ಹೋಗಬೇಕು. ಸೊ ಆ ಸ್ಪೆಷಲ್ ಕೇಪಬಿಲಿಟಿನ ನೀವು ಶೋಕೇಸ್ ಮಾಡಬೇಕು. ಬೇಟ್ ನೀವು ನೋಡ್ತೀರಾ ಆಬ್ವಿಯಸ್ಲಿ ಹಿಮಾಲಯನ್ದು ಯಾವುದೇ ನೀವು ಆ್ಯಡಲ್ಲಿ ಯು ವುಡ್ ಹ್ಯಾವ್ ಸೀನ್ ದಟ್ ಆಬ್ವಿಯಸ್ಲಿ ಜಂಪ್ ಮಾಡಿಕೊಂಡು ಹಾರಿಸ್ಕೊಂಡು ಆಬ್ವಿಯಸ್ಲಿ ಅವ್ರು ತೋರಿಸ್ಬೋದು ಸಿಟಿಯಲ್ಲಿ ಯಾವ ಥರ ರೈಡ್ ಮಾಡೋದು. ದೇ ಡೋಂಟ್ ಶೋ ಇಟ್, ದೇ ಶೋ ಇಟ್ ಬೈ ಆಬ್ವಿಯಸ್ಲಿ ಹಿಮಾಲಯನ್ದು 450 ನೋಡ್ಬೋದು ನೀವು. ಅವ್ರು ಹೆಂಗೆ ಶೋಕೇಸ್ ಮಾಡಿದ್ರು ಅವರು ಬೇಸಿಕಲಿ ಅವರು ಕನ್ಯಾಕುಮಾರಿಯಿಂದ ಸ್ಪಿತಿ ವ್ಯಾಲಿ ತನಕ ಯಾವ ಥರ ರೈಡ್ ಮಾಡ್ಬೋದು ಅಂತ ಅವರು ತೋರಿಸಿದ್ದಾರೆ. ಸೊ ಅಷ್ಟು ದೂರ ಹೋಗ್ಬೋದು, ಆ ಆಫ್ ರೋಡ್ ಸಿನಾರಿಯೋಸಲ್ಲಿ ಯಾವ ಥರ ಹಾರಿಸ್ಕೊಂಡು ಓಡಿಸ್ಬೋದು. ಸೊ ಇದನ್ನೆಲ್ಲ ಶೋಕೇಸ್ ಮಾಡಿದ್ರು ಅವರು. ಸೊ ದೇ ಆಲ್ವೇಸ್ ಶೋಕೇಸ್ ದ ಸ್ಪೆಷಲ್ ಎಬಿಲಿಟಿ, ಯಾವ ಥರ ಕೇಪಬಲ್ ಆಗಿದೆ ಆ ಮೋಟರ್ ಸೈಕಲ್ ಅದನ್ನು ಶೋಕೇಸ್ ಮಾಡ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಅದನ್ನು ಶೋಕೇಸ್ ಮಾಡಬೇಕಾದ್ರೆ ದೇ ಹ್ಯಾವ್ ಟು ಹೈಲೈಟ್ ದ ಕೀ ಫೀಚರ್ಸ್. ಓಕೆ, ಇದರಲ್ಲಿ ಆ ಸ್ಪೆಷಲ್ ಕೇಪಬಿಲಿಟಿ ಇದೆಯಾ ಇಲ್ಲ ಅಂತ ಅಪ್ರೂವ್ ಮಾಡೋಕ್ಕೆ ಏನು ನೋಡ್ತೀರಾ? ಆಬ್ವಿಯಸ್ಲಿ ಸ್ಪೆಕ್ ಶೀಟ್ ನೋಡ್ತೀರಾ. ಸೊ ಸ್ಪೆಕ್ ಶೀಟಲ್ಲಿ ಆ ಕೇಪಬಿಲಿಟಿನ ಡಿಸ್ಪ್ಲೇ ಮಾಡಬೇಕು. ಸೊ ಯೂಶಲಿ ದೇ ಹೈಲೈಟ್ ದ ಕೀ ಫೀಚರ್. ಫಾರ್ ಎಕ್ಸಾಂಪಲ್ ನಿಮಗೆ ಹಿಮಾಲಯನಲ್ಲಿ ಆರ್ ಇನ್ ಜನರಲ್ ಎನಿ ಅಡ್ವೆಂಚರ್ ಬೈಕಲ್ಲಿ ಮೇನ್ ಥಿಂಗ್ ನೋಡೋದು ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಯಾವ ಥರ ಇದೆ. ಆ್ಯಂಡ್ ಆಬ್ವಿಯಸ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸಸ್ಪೆನ್ಷನ್ ಟ್ರಾವೆಲ್ ಯಾವ ಥರ ಇದೆ, ಯಾವ ಥರ ಅದು ಬೇಸಿಕಲಿ ಆ್ಯಕ್ಟ್ ಮಾಡುತ್ತೆ ವೆನ್ ಎವರ್ ದ ಆಫ್ ರೋಡ್ ಇದ್ದಾಗ ಆರ್ ಹೈವೇಸಲ್ಲಿ ನೀವು ಸ್ಟ್ರೈಟ್ ಟ್ರೈನಲ್ಲಿ ರೈಡ್ ಮಾಡಬೇಕಾದ್ರೆ ಯಾವ ಥರ ಇದೆ. ಸೊ ಇದನ್ನೆಲ್ಲ ನೀವು ನೋಡ್ತೀರಾ. ಸೊ ಕೀ ಫೀಚರ್ಸ್ನ ತುಂಬ ಹೈಲೈಟ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸು. ಓಕೆನಾ? ಸೊ ದಿಸ್ ಈಸ್ ಹೌ ದ ಪ್ರೊಜೆಕ್ಷನ್ ಇಸ್ ಬಿಲ್ಡ್ ಅಪ್ ಆನ್. ಓಕೆನಾ? ಅದ್ರ ಮೇಲೆ ಆ್ಯಡ್ಸ್ನ ಆಬ್ವಿಯಸ್ಲಿ ಮಾಡ್ತಾರೆ. ಸೊ ಈ ಥರ ಮಾಡಿದಾಗ ಆಬ್ವಿಯಸ್ಲಿ ಜನರು ಬೇಸ್ಡ್ ಆನ್ ದ ಪ್ರೊಜೆಕ್ಷನ್ ಮೋಟರ್ ಸೈಕಲ್ನ ತೊಗೋತಾರೆ. ಓಕೆನಾ? ಆ್ಯಂಡ್ ಅದನ್ನು ನಿಮಗೆ ಆ್ಯಡ್ ಆನ್ ಮಾಡೋಕ್ಕೆ ನಮ್ಮ ಥರ ಇನ್ಫ್ಲುಯೆನ್ಸರ್ ಕೂಡ ನಮಗೆ ನೀವು ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ನಮಗೂ ನೀವು ಹೇಳ್ಬೋದು ದಟ್ ನೀವು ಏನಕ್ಕೆ ಸಿಟಿಯಲ್ಲಿ ಓಡೋದೆಲ್ಲ ಹೆಂಗಿರುತ್ತೆ ಅದನ್ನೆಲ್ಲ ಹೇಳ್ಬೋದಲ್ವ ಅಂತ ಹೇಳ್ತಾರೆ ಕೆಲವರು. ಬಟ್ ಮೋಸ್ಟ್ಲಿ ನಾವು ವೆನ್ ಎವರ್ ವಿ ಹೈಲೈಟ್ ಒಂದು ಅಡ್ವೆಂಚರ್ ಬೈಕ್ನ ಹೈಲೈಟ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ವಿ ಹೈಲೈಟ್ ದಟ್ಸ್ ಆಫ್ ರೋಡ್ ಕೇಪಬಿಲಿಟಿ ಆರ್ ಟೂರಿಂಗ್ ಕೇಪಬಿಲಿಟಿನ ಜಾಸ್ತಿ ಹೈಲೈಟ್ ಮಾಡ್ತೀವಿ ರಾದರ್ ದ್ಯಾನ್ ಸಿಟಿಯಲ್ಲಿ ಯಾವ ಥರ ಮಾಡುತ್ತೆ, ಅದರದ್ದು ಮೇಂಟೆನೆನ್ಸ್ ಯಾವ ಥರ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ತುಂಬ ಕಮ್ಮಿ ಇರುತ್ತೆ ನನ್ನ ಅಕಾರ್ಡಿಂಗು. ಎಸ್, ಓನರ್ಶಿಪ್ ರಿವ್ಯೂಯಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಬಟ್ ಮೋಸ್ಟ್ಲಿ ನೀವು ನೋಡ್ಬೋದು ದ್ಯಾಟ್ ವೆನ್ ಎವರ್ ನಿಮಗೆ ದ ಸೋಷಿಯಲ್ ಮೀಡಿಯಾ ಅವ್ರು ಜನರಲಿ ಪೀಪಲ್ ಹೈಲೈಟ್ ಮಾಡಿದಾಗ ಅವ್ರು ನಿಮಗೆ ಆ ಪರ್ಸೆಪ್ಷನ್ ಬಿಲ್ಡ್ ಮಾಡೋಕ್ಕೆ ಆಬ್ವಿಯಸ್ಲಿ ಅಲ್ಲಿ ನೋಬಡಿ ಟಾಕ್ಸ್ ಅಬೌಟ್ ಸರ್ವಿಸ್ ಇಂಟರ್ವಲ್, ಯಾವಾಗ ಪಾರ್ಟ್ಸ್ ಅವೈಲೇಬಲ್ ಇರುತ್ತಾ ಇಲ್ವಾ, ಡ್ಯಾಮೇಜ್ ಆದರೆ ಏನು ಮಾಡಬೇಕು, ಆಲ್ ದೋಸ್ ಥಿಂಗ್ಸ್ ಬಗ್ಗೆ ನಿಮಗೆ ಯಾರು ಡಿಸ್ಕಷನ್ ಮಾಡೋದು ನೋಡೋಲ್ಲ. ಕಮ್ಮಿ ಇರುತ್ತೆ ಇರೋದೇ ಇಲ್ಲ ಅಂತಲ್ಲ, ಕಮ್ಮಿ ಇರುತ್ತೆ. ಸೊ ಮೋಸ್ಟ್ಲಿ ಇಟ್ ವಿಲ್ ಬಿ ಅರೌಂಡ್ ದಿಸ್ ಪ್ರೊಜೆಕ್ಷನಲ್ಲಿ. ಪ್ರೊಜೆಕ್ಷನ್ ರಿಗಾರ್ಡಿಂಗು ಈ ಪ್ರೊಜೆಕ್ಷನ್ದು ವ್ಯಾಲಿಡೇಟ್ ಮಾಡೋಕ್ಕೆ, ಓಕೆ ಈ ಪ್ರೊಜೆಕ್ಷನ್ ಆ್ಯಕ್ಚುಲಿ ಟ್ರೂ ಆರ್ ನಾಟ್ ಅಂತ ಹೇಳೋಕ್ಕೆ ನಮ್ಮ ಥರ ಇನ್ಫ್ಲುಯೆನ್ಸರ್ಸು ಆರ್ ಇನ್ ಜನರಲ್ ಈವನ್ ಓನರ್ಸು ಅದ್ರ ಬಗ್ಗೆ. ಓನರ್ಸ್ ಒನ್ ಟೈಮ್ ಏನಾಗ್ಬಿಡುತ್ತೆ ಅಂದರೆ ಅವ್ರ ಈಗೋ ಪ್ರಶ್ನೆ ಆಗಿಬಿಡುತ್ತೆ. ಸೊ ಎಲ್ಲ ಕೆಟ್ಟದನ್ನು ಹೈಲೈಟ್ ಮಾಡಲ್ಲ, ಅವರು ಬರೀ ಒಳ್ಳೆಯದನ್ನು ಹೈಲೈಟ್ ಮಾಡೋಕ್ಕೆ ನೋಡ್ಬಿಡ್ತಾರೆ. ಸೊ ಅದರಿಂದ ಅದು ಪ್ರೊಜೆಕ್ಷನ್ ಯಾವಾಗಲೂ ಟಾಪಲ್ಲಿ ಇರುತ್ತೆ. ಓಕೆನಾ? ಸೊ ದ್ಯಾಟ್ ಈಸ್ ಅ ಥಿಂಗು. ಆ್ಯಂಡ್ ನೌ ಲೆಟ್ಸ್ ಕಮ್ ಟು ದ ರೈಡರ್ ಪಾಯಿಂಟ್ ಆಫ್ ವ್ಯೂ. ಏನಕ್ಕೆ
ದ ಆ್ಯಕ್ಚುಯಲ್ ಯೂಸ್ ಕೇಸ್ ಆ ಥರ ಡಿಫ್ರೆಂಟ್ ಆಗಿರುತ್ತೆ. ನಾನು ಹೇಳಿದೆ ನೋಡಿ ಎಕ್ಸಾಂಪಲು, ಹಿಮಾಲಯನ ಸಿಟಿಯಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಆ ಥರ. ಸೊ ಆ್ಯಕ್ಚುಲಿ ಯಾಕೆ ಆ ಥರ ಆಗುತ್ತೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ಅದಕ್ಕಿಂತ ಮೊದಲು ಫಸ್ಟ್ ಥಿಂಗ್ ಹೇಳ್ಬಿಡ್ತೀನಿ ನಿಮಗೆ, ಈವನ್ ದೋ ನಾನು ಹೇಳಿದ್ರು ಏನು ಗುರು ನೀನು ಹಿಂಗೆ ಹೇಳ್ತಾ ಇದೆಯಾ, ನಾನೇ ನೋಡಿದ್ದೀನಿ ಹಿಮಾಲಯನ್ ಓನರ್ಸ್ ಎಲ್ಲನೂ ಟೂರ್ ಮಾಡ್ತಾರೆ, ನೀನು ನೋಡಿದೆ ಸಿಟಿಯಲ್ಲಿ ಓಡಿಸ್ತಾರೆ ಅಂತ ಹೇಳ್ತೀಯ ಅಲ್ವಾ. ಬಟ್ ನಿಮಗೆ ಆ್ಯಕ್ಚುಲಿ ರಿಯಲ್ ರೈಡರ್ಸು ಯಾವ ಥರ ರೈಡ್ ಮಾಡ್ತಾರೆ ಅಂತ ನೀವು ಹೇಳೋಕ್ಕೆ ಆಗಲ್ಲ, ಟು ಬಿ ವೆರಿ ಆನೆಸ್ಟ್. ಬಿಕಾಸ್ ನೀವು ಅನ್ಕೋಬೋದು ಎಲ್ಲರೂ ನಾನು ನೋಡ್ದಿರೋರೆಲ್ಲ ಟೂರಿಂಗೇ ಮಾಡ್ತಾರೆ ಅಂತ. ಯಾಕೆ ಹಂಗೆ ಅನ್ಸುತ್ತೆ ಅಂದರೆ, ಯು ವಿಲ್ ಬಿ ಲುಕಿಂಗ್ ಫಾರ್ ವಾಟ್ ಯು ಹ್ಯಾವ್ ಬಿನ್ ಆಲ್ರೆಡಿ ಟೋಲ್ಡ್. ಅಂದರೆ ಆ ರೆಡ್ ಕಾರ್ ಥಿಯರಿ ಅಂತ ನೀವು ಕೇಳಿರ್ತೀರ. ಸೊ ನಿಮಗೆ ರೆಡ್ ಕಾರ್ ಬಗ್ಗೆ ಮಾತಾಡಿದರೆ ನೀವು ಎಲ್ಲ ಕಡೆ ನಿಮಗೆ ವೆನ್ ಯು ಗೋ ಔಟು ರೆಡ್ ಕಾರ್ ಕಾಣ್ತಾ ಇರುತ್ತೆ. ಅದೇ ಥರ ನಿಮಗೆ ಒಂದು ಅಡ್ವೆಂಚರ್ ಬೈಕ್ನ ಬೇಸಿಕಲಿ ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗೋಸ್ಕರನೇ ಯೂಸ್ ಮಾಡ್ತಾರೆ ಅಂತ ಹೇಳಿದಾಗ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ, ದಟ್ ಓಕೆ ಇದನ್ನ ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್ ಯೂಸ್ ಕೇಸ್ ಎಲ್ಲ ಇರುತ್ತೆ. ಸೊ ವೆನ್ ಎವರ್ ಯು ಲುಕ್ ಎಟ್ ಸೋಷಿಯಲ್ ಮೀಡಿಯಾ ಆರ್ ಪಾಪ್ಯುಲರ್ ಕಂಟೆಂಟ್ ಕ್ರಿಯೇಟರ್ಸು ನೋಡಿದಾಗ ಆಬ್ವಿಯಸ್ಲಿ ಅವರು ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗೇ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಒಂದು ಇಲ್ಯೂಷನ್ ಅಂತಲೇ ಹೇಳ್ಬೋದು. ರಿಯಾಲಿಟಿ ತುಂಬ ಡಿಫ್ರೆಂಟ್ ಇರುತ್ತೆ. ಪೀಪಲ್ ವಿಲ್ ಬಿ ಯೂಸಿಂಗ್ ಇಟ್ ಫಾರ್ ಡಿಫ್ರೆಂಟ್ ಪರ್ಪಸ್ ಆ್ಯಕ್ಚುಲಿ. ಓಕೆನಾ. ಸೊ ಎನಿವೆ, ಏನಕ್ಕೆ ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅಂತ ಕೇಳೋದಾದರೆ ತುಂಬ ಸಿಂಪಲ್ ಆನ್ಸರ್ ಇದೆ, ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನಿಲ್ಲ. ನಿಮ್ಗೆ ಗೊತ್ತಿರೋದೆ, ಏನು ನಾನೇನು ಹೊಸ್ದಾಗಿ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಹೇಳ್ಬಿಡೋಣ. ಆಬ್ವಿಯಸ್ಲಿ ದ ಫಸ್ಟ್ ಮೇನ್ ಪಾಯಿಂಟ್ ಬಂದುಬಿಟ್ಟು ಇಸ್ ದ ಸ್ಕಿಲ್ ಇಶ್ಯೂ. ಓಕೆನಾ. ಸೊ ಸ್ಕಿಲ್ ಇಶ್ಯೂ ಅಂದರೆ ಆಬ್ವಿಯಸ್ಲಿ ಒಂದು ಹಿಮಾಲಯನ್ನ ಆಫ್ ರೋಡಲ್ಲಿ ಹೋಗಿಸ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಆಫ್ ರೋಡಿಂಗ್ ಕ್ಲಾಸಸ್ಗೆ ಸೇರಬೇಕಾಗುತ್ತೆ. ಸುಮ್ಮನೆ ನೀವು ಹಿಮಾಲಯನ್ ಇದೆ, ಕೇಪಬಿಲಿಟಿ ಇದೆ ಅಂತ ನೀವು ಹುಚ್ಚುಚ್ಚಂಗೆ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ. ಎಸ್, ಕೆಲವ್ರು ಮಾಡ್ತಾರೆ ಧೈರ್ಯ ಮಾಡಿಕೊಂಡು, ಬಟ್ ಮೋಸ್ಟ್ಲಿ ನಿಮಗೆ ಆ ಧೈರ್ಯನೇ ಬರೋಲ್ಲ ನಿಮಗೆ ಆಫ್ ರೋಡಿಂಗ್ ಮಾಡೋಕ್ಕೆ. ಆ್ಯಂಡ್ ಟೂರಿಂಗ್ ಮಾಡಬೇಕಾದ್ರೂ ಮೇ ಬಿ ಅಷ್ಟು ದೂರ ಟೂರಿಂಗ್ ಮಾಡೋಕ್ಕೆ ನನಗೆ ಕೇಪಬಿಲಿಟಿ ಇಲ್ಲ, ನನಗೆ ಸುಸ್ತಾಗ್ಬೋದು, ಬ್ಯಾಕ್ ಪೇನ್ ಆಗ್ಬೋದು, ಆ ಥರ. ಅದಕ್ಕೋಸ್ಕರ ಎಷ್ಟೊಂದು ಜನ ಟೂರ್ ಮಾಡಲ್ಲ. ಓಕೆನಾ. ಸೊ ಸ್ಕಿಲ್ ಇಶ್ಯೂ ಇರುತ್ತೆ, ಫಿಸಿಕಲಿ ಮೇ ಬಿ ಆರ್ ಮೆಂಟಲಿ, ವಾಟ್ ಎವರ್ ಬಿ ದ ರೀಸನು, ದ ಸ್ಕಿಲ್ ಇಶ್ಯೂ ಇರುತ್ತೆ ನಿಮಗೆ ಟು ರೈಡ್ ದಟ್ ಮೋಟರ್ ಸೈಕಲ್ ಇನ್ ದ ಇಂಟೆಂಡೆಡ್ ಪರ್ಪಸ್. ನಿಮಗೆ ಒಂದು ಸ್ಪೋರ್ಟ್ಸ್ ಬೈಕ್ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಸೊ ಏನು ಟ್ರ್ಯಾಕಲ್ಲೇ ಓಡಿಸ್ಬೇಕಂತ ಎಲ್ಲ, ಸಿಟಿಯಲ್ಲೇ ಓಡಿಸ್ತಾ ಇರ್ಬೋದು ಅವರು R15ನ. ಸೊ ಮೇ ಬಿ ಅವರು ದೇ ಮೈಟ್ ಬಿ ಹ್ಯಾಪಿ ವಿತ್ R15, ಜಸ್ಟ್ ಸಿಟಿಯಲ್ಲೇ ಸುಮ್ಮನೆ ಫ್ಲಿಕ್ ಮಾಡ್ಕೊಂಡು ಓಡಿಸೋದ್ರಲ್ಲೇ ಮಜಾ ತಗೋತಾ ಇರ್ತಾನೆ ಅವನು. ಸೊ ದ್ಯಾಟ್ ಈಸ್ ಅ ಥಿಂಗು. ಸೊ ಸ್ಕಿಲ್ ಇಶ್ಯೂ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ದ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ, ದ್ಯಾಟ್ ಈಸ್ ದ ಮನಿ ಇಶ್ಯೂ. ಆಬ್ವಿಯಸ್ಲಿ ನೀವು R15ನ ಆ ಥರ ಲೆವೆಲ್ ಲೈಕ್ ಟ್ರ್ಯಾಕ್ ಮೋಟರ್ ಸೈಕಲ್ ಲೆವೆಲ್ ಓಡಿಸ್ಬೇಕಂದ್ರೆ ಮಾಡಿಫಿಕೇಷನ್ಸು ಮಾಡಬೇಕಾಗುತ್ತೆ, ಟೈರ್ ಚೇಂಜ್ ಮಾಡಬೇಕಾಗುತ್ತೆ, ಲಾಟ್ ಆಫ್ ಥಿಂಗ್ ಮಾಡಬೇಕಾಗುತ್ತೆ. ಸೇಮ್ ಥಿಂಗ್ ಅಡ್ವೆಂಚರ್ ಬೈಕಲ್ಲೂ ನೀವು ಆಬ್ವಿಯಸ್ಲಿ ಯಾವ ಟು ಡೂ ಟೂರಿಂಗ್. ಆಬ್ವಿಯಸ್ಲಿ ಅಡ್ವೆಂಚರ್ ಬೈಕ್ ಇದ್ದರೆ ಸಾಕಾಗಲ್ಲ ಟೂರ್ ಮಾಡೋಕ್ಕೆ ನೀವು ಹೋಟೆಲ್ಸ್ ಬುಕ್ ಮಾಡಬೇಕಾಗುತ್ತೆ, ಪೆಟ್ರೋಲ್ ಸ್ಪೆಂಡ್ ಮಾಡಬೇಕಾಗುತ್ತೆ, ದೂರ ಹೋಗಬೇಕಾಗುತ್ತೆ. ಸೊ ದುಡ್ಡಂತೂ ಖರ್ಚಾಗುತ್ತೆ, ಮಾಡಿಫಿಕೇಷನ್ಸು ಎಷ್ಟೊಂದು ಮಾಡಬೇಕಾಗುತ್ತೆ. ಸೊ ದುಡ್ಡು ಖರ್ಚು ಮಾಡೋಕ್ಕೆ ನೀವು ರೆಡಿ ಇರಬೇಕು. ಸೊ ಮನಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಮನಿ ಇಶ್ಯೂನೂ ಇರ್ಬೋದು. ಆ್ಯಂಡ್ ಮನಿ ಇದ್ರೂ ಎಷ್ಟೊಂದು ಜನರಿಗೆ ಟೈಮ್ ಇಶ್ಯೂ ಇರುತ್ತೆ. ಮೇ ಬಿ ಅವ್ನು ದುಡ್ಡು ಚೆನ್ನಾಗಿ ಮಾಡಿದ್ದಾನೆ, ಹಿ ಹ್ಯಾಸ್ ಬಾಟ್ ಟ್ರಾನ್ಸ್ಯಾಲ್ಪೋ ಮೇ ಬಿ ಏನೋ ದುಡ್ಡು ಮಾಡಿಬಿಟ್ಟು, ಬಟ್ ಅವನು ಆಲ್ಮೋಸ್ಟ್ ಸಂಡೇ ರೈಡ್ಸ್ ಮಾತ್ರ ಯೂಸ್ ಮಾಡ್ತಾ ಇರ್ಬೋದು. ಅವನು ಜಾಸ್ತಿ ಟೂರಿಂಗು ಆಫ್ ರೋಡಿಂಗ್ ಏನೋ ಯೂಸ್ ಮಾಡದೇ ಇರ್ಬೋದು. ಯಾಕೆ ಅಂತ ಕೇಳೋತೀರಾ ಅಂದರೆ ಬೇಸಿಕಲಿ ಅವನ ಹತ್ರ ಟೈಮ್ ಇಲ್ಲ, ಅವ್ನು ತುಂಬ ಕೆಲಸ ಇದೆ ಅವನಿಗೆ, ಬೆಳಗ್ಗೆಯಿಂದ ಸಂಜೆ ಕೆಲಸ ಇದೆ, ರಜಾ ಸಿಗೋದು ಕಷ್ಟ ಇದೆ ಅವನಿಗೆ. ಸೊ ಸಾವಿರ ರೀಸನ್ಸ್ ಇರುತ್ತೆ, ಟೈಮ್ ಇರೋಲ್ಲ ರೈಡರ್ಗೆ. ಸೊ ಬಿಕಾಸ್ ಆಫ್ ದ್ಯಾಟ್ ಅವನು ಅದ್ರ ಇಂಟೆಂಡೆಡ್ ಪರ್ಪಸ್ಗೆ ಯೂಸ್ ಮಾಡಲ್ಲ, ಅವ್ನು ಆ್ಯಕ್ಚುಲಿ ಯೂಸ್ ಕೇಸ್ ಬೇರೆ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ದ ಕೀ ಫೀಚರ್ ವಿಚ್ ದರ್ ಮ್ಯಾನುಫ್ಯಾಕ್ಚರ್ ಹೈಲೈಟ್ ಮಾಡಿರ್ತಾನೆ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಹಿಮಾಲಯನಲ್ಲಿ ಕೀ ಫೀಚರ್ ಬಂದುಬಿಟ್ಟು ದ ಸಸ್ಪೆನ್ಷನ್ ಸೆಟಪ್ಪು. ಸಸ್ಪೆನ್ಷನ್ ಸಕ್ಕತ್ತಾಗಿದೆ. ಸೊ ವಾಟ್ ಅವನ ಪ್ರಕಾರ ದ ಇಂಟೆಂಡೆಡ್ ಯೂಸ್ ಕೇಸ್ ಏನು ಅಂದರೆ ಅದರದ್ದು ಆಫ್ ರೋಡಿಂಗಲ್ಲಿ ಆ್ಯಂಡ್ ಟೂರಿಂಗ್ ಮಾಡೋದಲ್ಲೇ ಇರುತ್ತೆ. ಬಟ್ ದ ರೈಡರ್ ಯಾವ ಥರ ಯೂಸ್ ಮಾಡ್ತಾನೆ ಅಂದರೆ ಅವ್ನ ಸಿಟಿಯಲ್ಲಿ ನೀವು ನೋಡ್ಬೋದು ಬ್ಯಾಡ್ ರೋಡ್ಸ್ ಇರ್ಬೋದು, ಪಾಟ್ ಹೋಲ್ಸ್ ಇರ್ಬೋದು. ಆ ಥರ ರೋಡ್ ಸಿನಾರಿಯೋಗೆ ಮೇ ಬಿ ಅವನಿಗೆ ಒಂದು ಕಂಫರ್ಟೇಬಲ್ ಬೈಕ್ ಬೇಕಿತ್ತು, ಆರಾಮಾಗಿ ರೈಡ್ ಮಾಡೋದು. ನನಗೆ ಪೆಟ್ರೋಲ್ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಣ್ಣ, ನನಗೆ ಆರಾಮಾಗಿ ನನ್ನ ಬ್ಯಾಕು ತುಂಬ ಸೇಫಾಗಿರಬೇಕು, ಸೊ ಅದಕ್ಕೋಸ್ಕರ ನಂಗೆ ಒಳ್ಳೆ ಮೋಟರ್ ಸೈಕಲ್ ಬೇಕು ಅಂದರೆ ಹಿ ವಿಲ್ ಚೂಸ್ ಅ ಹಿಮಾಲಯನು. ಸೊ ಅವನದು ಪರ್ಪಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ದ ಕೀ feature which was intended to be used for a specific use case as per the manufacturer, that is the projection. ಆ ಪ್ರೊಜೆಕ್ಷನ್ ಬದಲು ಒಂದು ಡಿಫ್ರೆಂಟ್ ಯೂಸ್ ಕೇಸ್ ಇರುತ್ತೆ. ಸೊ ದ್ಯಾಟ್ ಮೈಟ್ ಬಿ ಆಲ್ಸೋ ದ ಕೇಸು. ನೆಕ್ಸ್ಟ್ ಬಂದು ಇದಕ್ಕೆ ರಿಲೇಟೆಡ್ ಏನು ಅಂದರೆ ದ ಯೂಸರ್ದು ಸ್ಪೆಕ್ಸು. ಸೊ ಯೂಸರು ಒಂದು ಪರ್ಟಿಕ್ಯುಲರ್ ಸ್ಪೆಕ್ಸ್ನ ಹುಡುಕ್ತಾ ಇರ್ತಾನೆ. ಓಕೆನಾ. ಶಾರ್ಟ್ ಹೈಟ್ ಇರ್ತಾನೆ ಮೇ ಬಿ ಅವನು. ಸೊ ಸೀಟ್ ಹೈಟ್ ಕಮ್ಮಿ ಇರಬೇಕು, ಸಣ್ಣದಾಗಿರಬೇಕು ಮೋಟರ್ ಸೈಕಲು, ಲೈಟ್ ವೇಟ್ ಇರಬೇಕು. ಸೊ ಈ ಥರ ಅವ್ನು ಸ್ಪೆಕ್ಸ್ ನೋಡ್ತಾ ಇರ್ತಾನೆ. ಎಕ್ಸಾಂಪಲ್ ಕೊಡ್ತೀನಿ, ಒಂದು ರಾನಿನ್ ಇರ್ಬೋದು ಅವ್ರ ಹಂಟರು. ಅವನು ಅದರದ್ದು ಇಂಟೆಂಡೆಡ್ ಪರ್ಪಸ್ನ ಮೇ ಬಿ ಅವನು ಸಿಟಿ ಯೂಸ್ ಕೇಸ್ಗೆ ಅಂತ ಮಾತ್ರ ಹೇಳಿರ್ಬೋದು. ಲೈಕ್ ನೀವು ನೋಡ್ಬೋದು ಅವ್ರು ಆ್ಯಡ್ಸಲ್ಲೇ ನೋಡ್ಬೋದು ದಟ್ ಸಿಟಿ ಯೂಸ್ ಕೇಸಲ್ಲಿ ಸ್ಟ್ರೀಟ್ ರೈಡಿಂಗೋಸ್ಕರ ನೀವು ಯೂಸ್ ಮಾಡಿ ಅಂತ ಹೇಳಿರ್ತಾನೆ. ಬಟ್ ದ ಯೂಸರ್ಗೆ ದಟ್ ಸ್ಪೆಕ್ಸ್ ಮ್ಯಾಚಸ್ ಹಿಸ್ ಸ್ಪೆಕ್ಸ್ ಫಾರ್ ಅ ಡಿಫ್ರೆಂಟ್ ಪರ್ಪಸ್ ಆಲ್ಸೋ ಇಟ್ ಸೆಲ್ಫ್. ದಟ್ ಈಸ್ ಬೇಸಿಕಲಿ ದ ಯೂಸರ್ ಸ್ಪೆಕ್ಸ್ ಮ್ಯಾಚಿಂಗ್ ದ ಮೋಟರ್ ಸೈಕಲ್ ಸ್ಪೆಕ್ಕು. ಸೊ ಅವನು ಅದನ್ನು ಟೂರಿಂಗೋಸ್ಕರ ಯೂಸ್ ಮಾಡಬೇಕಂತ. ಎಕ್ಸಾಂಪಲ್ ನಂದೇ ಕೇಸು, ನಾನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ನಾನು ಅಂಡರ್ 350ನ ಟೂರಿಂಗೋಸ್ಕರ ಬೈ ಮಾಡಿದ್ದೆ. ಸೊ ನೀವು ಕೇಳ್ಬೋದು, ಏನು ಗುರು ಅಂಡರ್ 350ನ ಯಾಕೆ ಟೂರಿಂಗೋಸ್ಕರ ಬೈ ಮಾಡಿದೆ ಅಂದರೆ ನನಗೆ ದಟ್ ವಾಸ್ ದ ಈಸಿಯೆಸ್ಟ್ ಮೋಟರ್ ಸೈಕಲ್ ಟು ರೈಡು. ಲೈಟ್ ವೆಯ್ಟ್ ಇದೆ ಆ್ಯಂಡ್ ಸೀಟ್ ಹೈಟ್ ಕಮ್ಮಿ ಇದೆ. ಫಾರ್ ಮೀ ಆ್ಯಸ್ ಎ ಬಿಗಿನರು ದ್ಯಾಟ್ ವಾಸ್ ದ ಆಪ್ಟ್ ಮೋಟರ್ ಸೈಕಲ್. ಆ್ಯಂಡ್ ಮೆನಿ ನಾನು ಫೀಮೇಲ್ ರೈಡರ್ಸು ನೋಡಿದ್ದೀನಿ.
ಐನೋ ನೀವು ಹೇಳ್ಬೋದು ಹಿಮಾಲಯನ್ ನಾನು ಏನು ಶಾರ್ಟ್ ಹೈಟ್ ರೈಡರ್ಸು ಓಡಿಸ್ಬೋದು, ಇಟ್ ಈಸ್ ಆಲ್ ಅಬೌಟ್ ದ ಸ್ಕಿಲ್. ಎಸ್, ಸ್ಕಿಲ್ ಇಶ್ಯೂನೇ ಇಲ್ಲಿ. ಆಬ್ವಿಯಸ್ಲಿ ಸ್ಕಿಲ್ ಇಲ್ಲ ಅಂತಾನೆ ಅವನು ಹೀಸ್ ಲುಕಿಂಗ್ ಅಟ್ ಮೋಟರ್ ಸೈಕಲ್ ವಿಚ್ ಇಸ್ ಶಾರ್ಟ್ ಸೀಟ್ ಹೈಟು. ಸೊ ಅವನಿಗೆ ಅವ್ರು ನನಗೆ ಬೇಸಿಕಲಿ ದ ಹಂಟರ್ ಮ್ಯಾಚ್ ಮೈ ಸ್ಪೆಸಿಫಿಕೇಷನ್, ದಟ್ ಈಸ್ ದ ಯೂಸರ್ ಸ್ಪೆಸಿಫಿಕೇಷನ್ ಮ್ಯಾಚ್ ಆಯಿತು ದ ಮೋಟರ್ ಸೈಕಲ್ ಸ್ಪೆಸಿಫಿಕೇಷನು, ಅದಕ್ಕೋಸ್ಕರ ತೊಗೊಂಡಿರ್ಬೋದು. ಸೊ ಆ ಥರನೂ ಆಗಿರುತ್ತೆ ಮೆನಿ ಟೈಮ್ಸು. ಆ್ಯಂಡ್ ಅದೇ ಥರ ನಿಮಗೆ ಒಂದೊಂದ್ಸಲಿ ನೀವು ನೋಡ್ಬೋದು ಬೇಸಿಕಲಿ ದ ರೈಡರ್ ಇಂಪ್ರೂವೈಸ್ ಮಾಡ್ತಾನೆ. ಸೊ ರೈಡರ್ ಇಂಪ್ರೂವೈಸ್ ಅಂದರೆ ಏನು ಅಂದರೆ ಬೇಸಿಕಲಿ ಮೋಟರ್ ಸೈಕಲ್ದು ಇಂಟೆಂಡೆಡ್ ಪರ್ಪಸ್ ಡಿಫ್ರೆಂಟ್ ಇರುತ್ತೆ, ಬಟ್ ರೈಡರು ಮೇ ಬಿ ಮಾಡಿಫಿಕೇಷನ್ ಮಾಡಿ ಆರ್ ಮೇ ಬಿ ಆನ್ ಸಮಥಿಂಗ್ ಚೇಂಜಸ್ ಮಾಡಿಬಿಟ್ಟು ಮೋಟರ್ ಸೈಕಲ್ಗೆ ಹಿ ಯೂಸಸ್ ಇಟ್ ಫಾರ್ ಅ ಡಿಫ್ರೆಂಟ್ ಪರ್ಪಸ್. ಎಕ್ಸಾಂಪಲ್ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೇಳೋದಾದರೆ ಇಂಟರ್ಸೆಪ್ಟರ್ನ ನೀವು ಎಸ್ಪೆಷಲಿ ಇಂಡಿಯಾದಲ್ಲಿ ನನಗೆ ಗೊತ್ತಿಲ್ಲ, ಇಂಟರ್ನ್ಯಾಷನಲಿ ಐ ಸೀನ್ ಲಾಟ್ ಆಫ್ ಪೀಪಲ್ ಯೂಸಿಂಗ್ ಇಟ್ ಫಾರ್ ಲೈಟ್ ಟ್ರೈಲ್ ರೈಡ್ಸು, ಅಂದರೆ ದ ಸ್ಕ್ರಾಮ್ಲರ್ ಥರ ಕನ್ವರ್ಟ್ ಮಾಡಿಬಿಡ್ತಾರೆ. ಸೊ ಬೇಸಿಕಲಿ ಅವ್ರು ಏನು ಮಾಡ್ತಾರೆ ಅಂದರೆ ಇಂಟರ್ಸೆಪ್ಟರ್ದು ಸಸ್ಪೆನ್ಷನ್ ಸ್ವಲ್ಪ ಚೇಂಜಸ್ ಮಾಡ್ತಾರೆ ಆ್ಯಂಡ್ ಟೈರ್ ಮಾಡಿಫಿಕೇಷನ್ ಮಾಡಿಬಿಟ್ಟು ಅದನ್ನು ಒಂದು ಸ್ಕ್ರಾಮ್ಲರ್ ಥರನೇ ಯೂಸ್ ಮಾಡ್ತಾರೆ. ಐನೋ ಅದನ್ನೇ ಇನ್ಸ್ಪೈರ್ ಆಗಿಬಿಟ್ಟು ಬೇರ್ 650 ಲಾಂಚ್ ಮಾಡಿರಬೇಕು ರಾಯಲ್ ಎನ್ಫೀಲ್ಡು, ಬಟ್ ಹೇಳ್ತಾರೆ ನಿಮಗೆ. ಸೊ ಆ ಥರನೂ ಮಾಡ್ತಾರೆ. ಅವ್ರು ನಿಮಗೆ ಈವನ್ ನಾನು ಸಾಕಷ್ಟು ಶಾರ್ಟ್ ರೈಡರ್ಸು ರಾನಿನ್ 225 ನಾನು ಬಿಕಾಸ್ ಸಸ್ಪೆನ್ಷನ್ ಅದು ಸಖತ್ತಾಗಿದೆ, ಅದರದ್ದು ಟೈರ್ ಚೇಂಜ್ ಮಾಡಿಬಿಟ್ಟು ಆಫ್ ರೋಡ್ ಯೂಸ್ ಕೇಸ್ಗೆ ಅದನ್ನ ಯೂಸ್ ಮಾಡ್ತಾರೆ, ಪ್ರಾಪರ್ ಆಫ್ ರೋಡ್ ಯೂಸ್ ಕೇಸ್ಗೆ. ಸೊ ಆ ಥರನೂ ತುಂಬ ಜನ ಇದ್ದಾರೆ. ಈವನ್ ನಾನು ದ ಗೊರಿಲ್ಲಾ 450 ನಾನು ಆಫ್ ರೋಡ್ ಯೂಸ್ ಕೇಸ್ಗೆ ಯೂಸ್ ಮಾಡೋದು ನೋಡಿದ್ದೀನಿ. ಸೊ ಬೇಸಿಕಲಿ ಇಲ್ಲಿ ದ ರೈಡರ್ ಇಂಪ್ರೂವೈಸ್ ಮಾಡ್ತಾ ಇದ್ದಾನೆ ಟು ಮ್ಯಾಚ್ ಹಿಸ್ ಪರ್ಪಸ್ಸು. ಸೊ ಎನಿವೇ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ. ಸೊ ಅದಕ್ಕೋಸ್ಕರ ನೀವು ನೋಡ್ಬೋದು ದ ಮೋಟರ್ ಸೈಕಲ್ ಪ್ರೊಜೆಕ್ಷನ್ ಏನಿರುತ್ತೆ ಅದು ಇಟ್ ಇಸ್ ಲಿಟಲ್ ಬಿಟ್ ಡಿಫ್ರೆಂಟ್ ಫ್ರಮ್ ದ ಮೋಟರ್ ಸೈಕಲ್ ಯೂಸ್ ಕೇಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಲ್ಲಿ ಏನು ನಾವು ತಿಳ್ಕೊಬೋದು ಅವ್ರು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಅವ್ರು ಇನ್ಫರೆನ್ಸ್ ತೊಗೋಬೋದು ಫ್ರಮ್ ದಿಸ್ ಅಂತ ಕೇಳೋದಾದರೆ, ಫ್ರಮ್ ಮ್ಯಾನುಫ್ಯಾಕ್ಚರರ್ ಪಾಯಿಂಟ್ ಆಫ್ ವ್ಯೂ ಫಸ್ಟ್ ಆಫ್ ಆಲು ನೀವು ಮ್ಯಾನುಫ್ಯಾಕ್ಚರರ್ಗೆ ನೀವು ಬ್ಲೇಮ್ ಮಾಡೋಕ್ಕಾಗಲ್ಲ. ಓಕೆನಾ, ಅವ್ನು ಯಾಕೆ ಗುರು ನೀನು ಈ ಥರ ಪ್ರೊಜೆಕ್ಟ್ ಮಾಡ್ತಾ ಇದೆಯಾ, ನೀನು ಏನಕ್ಕೆ ನೀನು ಅದರದ್ದು ಮೇಂಟೆನೆನ್ಸು ಯೂಸ್ ಕೇಸು ಇನ್ ಅದರ್ ಕಂಡೀಷನ್ಸ್ ಲೈಕ್ ನೀವು ಸಿಟಿ ಯೂಸ್ ಕೇಸ್ ಅವ್ರು ಅದನ್ನೆಲ್ಲ ಯಾಕೆ ನೀನು ಹೈಲೈಟ್ ಮಾಡ್ತಿಲ್ಲ ಅಂತ ನೀವು ಕೇಳ್ಬೋದು. ಬಟ್ ಟು ಬಿ ಆನೆಸ್ಟು ಅವನು ಅದನ್ನೆಲ್ಲ ಹೈಲೈಟ್ ಮಾಡ್ತಾ ಇದ್ದರೆ ಅದೊಂದು ಜನರಲ್ ಪರ್ಪಸ್ ಮೋಟರ್ ಸೈಕಲ್ ಥರ ಆಗ್ಬಿಡುತ್ತೆ, ಎಸ್ಪೆಷಲಿ ಒಂದು ಸ್ಪೆಷಲ್ ಮೋಟರ್ ಸೈಕಲಲ್ಲಿ. ಸೊ ಈ ಹ್ಯಾಸ್ ಟು ಹೈಲೈಟ್ ದ ಸ್ಪೆಷಲ್ ಯೂಸ್ ಕೇಸ್ ಆ್ಯಂಡ್ ಆಲ್ಸೋ ಯೂಸರ್ಗೂ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತಲ್ಲ ಯಾವ ಥರ ಅದನ್ನ ಯೂಸ್ ಮಾಡ್ಬೋದು ಆರ್ ವಾಟ್ ಈಸ್ ದ ಸ್ಪೆಷಲ್ ನೀಡ್ ಆಫ್ ದಿಸ್ ಮೋಟರ್ ಸೈಕಲ್ ಅಂತ. ಸೊ ಅದರಿಂದ ಮ್ಯಾನುಫ್ಯಾಕ್ಚರ್ ಈಸ್ ರೈಟ್ ಇನ್ ಹಿಸ್ ಸೈಡ್ ಅಂತ ನಾನು ಹೇಳ್ತೀನಿ, ನೀವು ಅವನಿಗೆ ಬ್ಲೇಮ್ ಮಾಡೋಕ್ಕೆ ಹೋಗ್ಬಿಡಿ. ಸೆಕೆಂಡ್ಲಿ ಫ್ರಮ್ ದ ಯೂಸರ್ ಪಾಯಿಂಟ್ ಆಫ್ ವ್ಯೂ ಫಸ್ಟ್ ಆಫ್ ಆಲ್ ಆಬ್ವಿಯಸ್ಲಿ ಮ್ಯಾನುಫ್ಯಾಕ್ಚರರು ಅವನಿಗೆ ಸೇಲ್ ಆದರೆ ಸಾಕು ಅಷ್ಟೇ, ಅವನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವನಿಗೇನು ಮೋಟರ್ ಸೈಕಲ್ ನೀವು ಯಾವ ರೀಸನ್ಗೋಸ್ಕರ ಅದು ತೊಗೊಳ್ಳಿ, ಜನರಲ್ ಪರ್ಪಸ್ಗಾದರೂ ತೊಗೊಳ್ಳಿ ಆರ್ ಅದು ಸ್ಪೆಷಲ್ ಯೂಸ್ ಕೇಸ್ಗಾದರೂ ತೊಗೊಳ್ಳಿ, ಅವ್ನಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಆ್ಯಸ್ ಅ ಮೋಟರ್ ಸೈಕ್ಲಿಸ್ಟು ನೀವು ವೆನೆವರ್ ಯು ಆರ್ ಪರ್ಚೇಸಿಂಗ್ ಅ ಮೋಟರ್ ಸೈಕಲು ಆಲ್ವೇಸ್ ಲುಕ್ ಎಟ್ ದ ಜನರಲ್ ಪರ್ಪಸ್, ಅಂದರೆ ಅದರದ್ದು ಮೇಂಟೆನೆನ್ಸ್ ಯಾವ ಥರ ಇದೆ, ಸರ್ವಿಸ್ ಇಂಟರ್ವಲ್ ಯಾವ ಥರ ಇದೆ, ಪಾರ್ಟ್ಸ್ ಅವೈಲಬಿಲಿಟಿ ಇದೆಯಾ ಇಲ್ವಾ, ನಿಮ್ಮ ಮನೆ ಹತ್ರ ಶೋರೂಮ್ ಇದೆಯಾ ಇಲ್ವಾ, ಆ್ಯಂಡ್ ವ್ಯಾರಂಟೀಸು ಆಲ್ ದೋಸ್ ಜನರಲ್ ಪರ್ಪಸ್ ಬಗ್ಗೆ ನೋಡ್ಕೊಳ್ಳೋದು ನಿಮ್ಮದು ಜವಾಬ್ದಾರಿ. ಸೊ ನೀವು ಮ್ಯಾನುಫ್ಯಾಕ್ಚರ್ ಮೇಲೆ ಯು ಕೆನಾಟ್ ಪುಟ್ ದ ಬ್ಲೇಮ್ ಆನ್. ಓಕೆನಾ, ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಈಸ್ ನಮ್ಮ ಥರ ಇನ್ಫ್ಲುಯೆನ್ಸರ್ಸ್ಗೆ ನಾನು ಏನು ಹೇಳ್ಬೇಕಂತ ಇದ್ದೀನಿ ಅಂದರೆ ಆಬ್ವಿಯಸ್ಲಿ ನಾವು ತುಂಬ ಟೈಮು ಆಡ್ಕೋತೀವಿ ಪೀಪಲ್ ಹೂ ಆರ್ ಯೂಸಿಂಗ್ ಇಟ್ ಫಾರ್ ದ ಡಿಫ್ರೆಂಟ್ ಪರ್ಪಸ್. ಲೈಕ್ ಫಾರ್ ಎಕ್ಸಾಂಪಲ್ ಅದೇ ಆ್ಯಕ್ಚುಯಲ್ ಯೂಸ್ ಕೇಸ್ ಆಫ್ ಅ ಹಿಮಾಲಯನ್ನು ಅವನು ಸಿಟಿ ಪರ್ಪಸ್ ಯೂಸ್ ಮಾಡ್ತಾ ಇರ್ಬೋದು, ಬಟ್ ದ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ಆರ್ ನಿಮ್ಮ ಪ್ರಕಾರ ಮೋಟರ್ ಸೈಕಲ್ನ ಯೂಸ್ ಮಾಡಬೇಕಾಗಿದ್ದು ವಾಸ್ ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್. ಬಟ್ ಅವ್ನ ಕಷ್ಟ ಗುರು, ಅವ್ನಿಗೇನೋ ಸಮ್ ಹಾವ್ ಅವ್ನಿಗೆ ಮ್ಯಾಚ್ ಆಗಿದೆ. ಸೊ ಇಟ್ ಈಸ್ ಹಿಸ್ ವಿಶ್, ಅವ್ನು ಯಾವುದಕ್ಕಾದರೂ ಯೂಸ್ ಮಾಡಲಿ, ನಿಮಗೇನು ವಾಟ್ ಎವರ್ ಯು ಬಾಟ್ ದಟ್ ಮೋಟರ್ ಸೈಕಲ್ ಔಟ್ ಆಫ್ ಸಮ್ ನೆಸೆಸಿಟಿ, ಅದು ರಿಸಾಲ್ವ್ ಆಗಿದೆ. ಸೊ ನೀವು ಅವನ್ನ ಲೈಕ್ ಕೆಳಗಡೆ ಹೇಳೋದು ಇವನು ಬಕ್ರ ಇವನು ಹಿಮಾಲಯನ್ನ ಸಿಟಿಯಲ್ಲಿ ಓಡಿಸ್ತಾನೆ ಎಂಥ ಸ್ಟುಪಿಡ್ ಇವನು ಅಂತ ಹೇಳೋದು ನನ್ನ ಪ್ರಕಾರ ಇಸ್ ನಾಟ್ ರೈಟ್ ಅಂತ ನನ್ನ ಒಪಿನಿಯನು. ಆ್ಯಂಡ್ ನಾವೇ ಸಹ ಇನ್ಫ್ಲುಯೆನ್ಸರು ವಾಟ್ ವೀ ಕ್ಯಾನ್ ಡೂ ಇಸ್ ಅವರು ಬೇಸಿಕಲಿ ರೈಡ್ ಮಾಡಬೇಕಾದ್ರೆ ಸೇಫಾಗಿ ರೈಡ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು ನಾವು. ಆಬ್ವಿಯಸ್ಲಿ ಕೆಲವು ಬೇಸಿಕ್ ಐಡಿಯಾಸ್ ಕೊಡೋದು, ಡ್ಯೂರಿಂಗ್ ಟೂರಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು, ಲಗೇಜ್ ಯಾವ ಥರ ಕ್ಯಾರಿ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಹೇಳ್ಬೋದು. ಮೋಟ್ರ್ ಸೈಕಲ್ ಯಾವ್ದು ತೊಗೋಬೇಕು ಅಂತ ನನ್ನ ಪ್ರಕಾರ ಎಸ್ ನಾವು ಆಬ್ವಿಯಸ್ಲಿ ಪ್ರಿಫರ್ಡ್ ಮೋಟರ್ ಸೈಕಲ್ ಯಾವುದೋ ತೊಗೋಬೇಕಂತ ಹೇಳ್ಬೋದು, ಬಟ್ ಎಂಡ್ ಆಫ್ ದ ಡೇ ಇಟ್ ಈಸ್ ದ ರೈಡರ್ ಚಾಯ್ಸು ಆರ್ ದ ಕಸ್ಟಮರ್ ಚಾಯ್ಸು. ನಾವು ಅದಕ್ಕೆ ಅಷ್ಟೊಂದು ಅಗೇನ್ಸ್ಟ್ ಏನು ಹೇಳೋಕ್ಕಾಗಲ್ಲ. ಅವ್ನು ಇಷ್ಟ ಅದಕ್ಕೆ ಅವ್ನ ಪ್ರಕಾರ ಇಸ್ ನೆಸೆಸಿಟೀಸು ಸ್ಯಾಟಿಸ್ಫೈ ಆಗ್ತಾಯಿದೆ ವಿತ್ ದಿಸ್ ಮೋಟರ್ ಸೈಕಲ್ ಅಂದರೆ ವೆಲ್ ಆ್ಯಂಡ್ ಗುಡ್ಡು, ಲೆಟ್ ಇಟ್ ಬಿ ಅಂತ ನಾವು ಅದನ್ನು ಬಿಟ್ಬಿಡಬೇಕು ರಾದರ್ ದನ್ ಮೇಕಿಂಗ್ ಫನ್ ಆಫ್ ಇಟ್ ಅಂತ ನಾನು ಹೇಳ್ಬೇಕಂತ ಇದ್ದೆ. ಸೊ ಇಷ್ಟೇ ಆಬ್ವಿಯಸ್ಲಿ ದ ಕನ್ಕ್ಲೂಷನು ಆಫ್ ದಿಸ್ ಟಾಪಿಕ್ಕು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಆ್ಯಂಡ್ ನಿಮ್ಮದೇನು ಒಪಿನಿಯನ್ ಇದೆ ರಿಗಾರ್ಡಿಂಗ್ ದಿಸ್ಸು ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಯಪ್ಪ ಏನು ಸೆಕೆಯಪ್ಪ, ಮೈಸೂರು ಹೆವಿ ಸೆಕೆ ಇದೆ.
ಮೋಟೋ ವ್ಲಾಗಿಂಗ್ ಮಾಡೋದು ಹೆವಿ ಕಷ್ಟಪ್ಪ.